ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಅದ್ವೈತ ಮಕರಂದ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಪದ್ಮಾ ಅವರೇ ಪ್ರಾರ್ಥನೆ ಮಾಡ್ತೀರಾ? ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಧನ್ಯವಾದಗಳು ಪದ್ಮಾ ಅವರೇ. ಇವತ್ತಿನ ನಮ್ಮ ತರಗತಿಯಲ್ಲಿ ಅದ್ವೈತ ಮಕರಂದದ 9ನೇ ವಿಡಿಯೋ ಮನನವನ್ನ ಮಾಡೋಣ. ಮೊದಲನೇ ಪ್ರಶ್ನೆ ಸಾವಿತ್ರಿಯವರಿಗೆ. ನಾನು ಆತ್ಮ, ಆತ್ಮನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಹೇಳುತ್ತೀರಿ. ಆದರೆ ನನ್ನಲ್ಲಿ ಹುಟ್ಟು, ಬೆಳವಣಿಗೆ, ವೃದ್ಧಾಪ್ಯ, ಸಾವು ಎಂಬ ಬದಲಾವಣೆ ಇದೆಯಲ್ಲ, ಹಾಗಿದ್ದ ಮೇಲೆ ನಾನು ಹೇಗೆ ಆತ್ಮನಾಗುತ್ತೇನೆ ಎಂಬ ಪೂರ್ವ ಪಕ್ಷಿಯ ಪ್ರಶ್ನೆಗೆ ಸಿದ್ಧಾಂತಿಯಾದ ಲಕ್ಷ್ಮೀಧರ ಕವಿಯ ಉತ್ತರವೇನು? ಷಡ್ವಿಕಾರಗಳು ಆತ್ಮನಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಲಕ್ಷ್ಮೀಧರ ಕವಿ. ಅದೆಲ್ಲ ದೇಹ, ಮನಸ್ಸು, ಬುದ್ಧಿಗಳಿಗೆ ಆ ವಿಷಯ ವಸ್ತುಗಳಲ್ಲಿ ಬದಲಾವಣೆ ಎಲ್ಲಾನು ಇರೋದು. ಅದನ್ನ ನೋಡ್ತಕ್ಕಂತ ನಾನು ಸಾಕ್ಷಿನಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ ಅಂತ ನಾವು ಹಿಂದೆನೆ ಅದನ್ನ ತಿಳ್ಕೊಂಡ್ ಬಂದಿದೀವಿ. ದೃಗ್ದೃಶ್ಯ ವಿವೇಕದಿಂದ ನಾವು ಬದಲಾಗೋದು ಯಾವುದು, ಬದಲಾಗದೆ ಇರೋದು ಯಾವುದು ಅನ್ನೋದನ್ನೆಲ್ಲ ನಾವು ತಿಳ್ಕೊಂಡ್ ಬಂದಿದ್ದೀವಿ ಅಂತ ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಆತ್ಮನಿಗೆ ಹೇಳ್ತಾರೆ ಷಡ್ವಿಕಾರಗಳು ಅಂದ್ರೆ ಜಾಯತೆ, ಗಚ್ಚತೆ, ಪರಿಣಮಿತೆ, ಅಪಕ್ಷೀಯತೆ ಅಂತ ಈ ತರ 6 ಷಡ್ವಿಕಾರಗಳನ್ನ ಹೇಳ್ತಾರೆ. ಹುಟ್ಟೋದು, ಬೆಳೆಯೋದು, ಇರೋದು, ನಶಿಸೋದು, ಮತ್ತೆ ವೃದ್ಧಾಪ್ಯ ಚೆಂದೋದು, ನಶಿಸೋದು ಅಂತ ಮುದುಕ ಆದ್ಮೇಲೆ. ಹಾಗೆ ಅಂತ 6 ವಿಕಾರಗಳು ಆತ್ಮನಿಗಿಲ್ಲ. ಯಾಕೆಂದ್ರೆ ಅವು ಆತ್ಮನಿಗೆ ಇದ್ದಿದ್ರೆ ಆ ನೆನಪುಗಳನ್ನ ಕೂಡ ಅದು ಹೇಳಕ್ ಆಗ್ತಿರ್ಲಿಲ್ಲ ಅನ್ನೋದು. ಎಲ್ಲಾನು ಬದಲಾವಣೆ, ವಸ್ತುಗಳಲ್ಲೇ ಎಲ್ಲ ಬದಲಾವಣೆ ಇದೆ. ಈ ಬದಲಾವಣೆ ಇದಕ್ಕೂ ಇದ್ಬಿಟ್ಟಿದ್ರೆ ಆ ನೆನಪುಗಳನ್ನೆಲ್ಲ ಹೇಳಕ್ ಆಗ್ತಿರ್ಲಿಲ್ಲ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಕರೆಕ್ಟ್, ಚೆನ್ನಾಗಿ ಹೇಳಿದ್ರಿ. ದೃಗ್ದೃಶ್ಯ ವಿವೇಕವನ್ನು ಹೇಳಿದ್ರಿ. ದೃಗ್ದೃಶ್ಯ ವಿವೇಕದಲ್ಲಿ ಯಾವುದು ಬೇರೆದನ್ನ ನೋಡುತ್ತೋ ಅದು ನೋಡ್ತಾ ಇರುವಂತದ್ದು, ಯಾವ್ದನ್ನ ನೋಡುತ್ತೋ ಅದು ಬೇರೆ, ಯಾವುದು ನೋಡುತ್ತೋ ಅದು ಬೇರೆ. ಅದೆರಡು ಒಂದೇ ಆಗೋದಕ್ಕೆ ಸಾಧ್ಯ ಇಲ್ಲ. ಕಣ್ಣು ಪ್ರಪಂಚವನ್ನು ನೋಡುತ್ತೆ, ಆದ್ರೆ ಕಣ್ಣಿಗೆ ತನ್ನಂತ ನೋಡ್ಕೊಳಕ್ ಆಗೋದಿಲ್ಲ. ಅದನ್ನ ವಿವರಿಸ್ಬೇಕಾಗಿತ್ತ ಮೇಡಮ್? ಇಲ್ಲ, ಅಷ್ಟೇ ಹೇಳಿದೆ. ದೃಗ್ದೃಶ್ಯ ವಿವೇಕ ಅದು ಅದಕ್ಕೆ ಉದಾಹರಣೆನೂ ಕೊಡ್ತಾರೆ. ತನ್ನಂತ ತಾನು ನೋಡ್ಕೊಳಕ್ ಆಗಲ್ಲ ಅಂತಂದ್ರೆ ಆ ಬುರ್ಕ ಹೆಂಗ್ಸು ಅದು ಆ ಕಣ್ಣಿನ ಮುಖಾಂತರ ಅದನ್ನ ಮಾತ್ರ ಹೊರಗಿಂದೆಲ್ಲ ನೋಡ್ತಾ ಇರತ್ತೆ, ಆ ಬದಲಾವಣೆಗಳೆಲ್ಲ ನೋಡ್ತಾ ಇರತ್ತೆ. ಸಾಕ್ಷಿ ತನ್ನಂತ ತಾನು ನೋಡ್ಕೊಳಕ್ ಆಗಲ್ಲ
ಅನ್ನೋದನ್ನ ಹೇಳ್ತಾರೆ. ಅದು ಯಾವಾಗ್ಲೂ ಗಮನಿಸ್ತಾ ಇರತ್ತೆ, ಈ ಬದಲಾವಣೆಗಳೆಲ್ಲ ಗಮನಿಸ್ತಾ ಇರ್ತಕ್ಕಂಥದ್ದು, ಅರಿತಾ ಇರತ್ತೆ. ಹಾಗಾಗಿ ಅದರಲ್ಲಿ ಬದಲಾವಣೆ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಸರಿಯಾಗಿ ಹೇಳಿದ್ವಿ. ಹರಿ ಓಂ. ಸಾರಿ, ಲೇಟ್ ಆಯ್ತು, ಕ್ಷಮಿಸಿ. ಸಾರಿ. ಇಲ್ಲ ಪರವಾಗಿಲ್ಲ. ಇವಾಗ ನಿಮ್ಮನ್ನೇ ಕೇಳ್ಬಿಡ್ತೀನಿ. ಕ್ಷಣಿಕ ವಿಜ್ಞಾನವಾದ ಎಂದರೇನು ಅಷ್ಟೇ ಹೇಳ್ಬೇಕು. ಮುಂದಕ್ಕೆ ಅದನ್ನ ಯಾವ ರೀತಿ ಖಂಡಿಸ್ತಾರೆ ಅನ್ನೋದನ್ನ ಇನ್ನೊಬ್ರನ್ನ ಕೇಳ್ತೀನಿ. ಕ್ಷಣಿಕ ವಿಜ್ಞಾನವಾದ ಎಂದರೇನು ಅಷ್ಟೇ ಹೇಳಿ ಸಾಕು. ಬಂದೆ ಮೇಡಮ್, ಒಂದು ನಿಮಿಷ. ಬಂದ ತಕ್ಷಣ ನೋ ಪ್ರಾಬ್ಲಮ್, ಮಾಡ್ತೀನಿ. ಅಂದ್ರೆ ಆತ್ಮ ಬರತ್ತೆ ಹೋಗತ್ತೆ, ಆತ್ಮ ಬರತ್ತೆ ಹೊಸಾದ್ ಬರುತ್ತೆ. ಯಾವ ತರ ಅಂದ್ರೆ ಎಕ್ಸಾಂಪಲ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಕ್ಯಾಂಡಲ್ ಹಚ್ಚಿಸ್ತಾರೆ, ಆ ಬೆಳಕ್ ಬರುತ್ತೆ. ಇವಾಗ ಇದ್ದಿದ್ದು ಹಿಂದಿಂದಿರಲ್ಲ, ಮುಂದೇನು ಇರಲ್ಲ. ಸೊ ಅದು ಬಂದು ಬಂದು ಹೋಗತ್ತೆ. ಅದೇ ತರ ಆತ್ಮ ಬರುತ್ತೆ ಮತ್ತೆ ಹೋಗ್ಬಿಡತ್ತೆ. ಅಂದ್ರೆ ಹೊಸ ಆತ್ಮ ಬರುತ್ತೆ, ಕ್ಷಣ ಕ್ಷಣಕ್ಕೂ ಬದ್ಲಾಗ್ತಾ ಇರತ್ತೆ ಆತ್ಮ ಅಂತ. ಕರೆಕ್ಟ್. ನೀವು ಹೋದ್ ಸರ್ತಿನೇ ಇದಕ್ಕೆ ಪ್ರಿಪೇರ್ ಆಗ್ಬಿಟ್ಟಿದ್ದೀರಲ್ಲ. ಇಲ್ಲ ಅದ ಇಲ್ಲ ಮೇಡಮ್, ಅದು ಏನ್ ಗೊತ್ತಾ, ಅವತ್ತಿಗೆ ಮಾತ್ರ ಅಷ್ಟೇ. ಮತ್ತೆ ಕ್ಷಣಿಕ ವಿಜ್ಞಾನವಾದ ಆಗೋಯ್ತು ಅದು. ಇವತ್ತು ಬೇಕು ಅಂದ್ರೆ ಇವತ್ತು, ನೆನ್ನೆನೂ ಇಲ್ಲ, ಇವತ್ತೊಂಚೂರು ಬ್ರಷ್ ಅಪ್ ಮಾಡ್ಕೋಬೇಕು. ನಿಜ, ಮರ್ತೋಗುತ್ತೆ. ಮುಂದಿನ ಪ್ರಶ್ನೆ ಸಂಧ್ಯಾ ಅವರಿಗೆ. ಕ್ಷಣಿಕ ವಿಜ್ಞಾನವಾದವನ್ನು ಯಾವ ರೀತಿಯಲ್ಲಿ ಖಂಡಿಸುತ್ತಾರೆ? ಇನ್ನೊಂದ್ಸರಿ ಹೇಳಿಮ್ಮ. ಇವಾಗ ಕ್ಷಣಿಕ ವಿಜ್ಞಾನವಾದ ಅಂದ್ರೆ ಏನು ಅಂತ ಸುಜಿ ಅವರು ಹೇಳಿದ್ರು. ನಮ್ಮ ಪ್ರಶ್ನೆ ಕೇಳಿಸ್ತಾ ಇಲ್ವಾ? ಇವಾಗ ಕ್ಷಣಿಕ ವಿಜ್ಞಾನವಾದ ಅಂತಂದ್ರೆ ಏನು ಅಂತ ಸುಜಿ ಅವರು ಹೇಳಿದ್ರು. ಈಗ ಅದ್ ಹಂಗಲ್ಲ, ಅದ್ ಸರಿ ಇಲ್ಲ ಅಂತ ಇವರು ಖಂಡಿಸ್ತಾರೆ. ಯಾವ ರೀತಿ ಖಂಡಿಸ್ತಾರೆ ಅನ್ನೋದನ್ನ ನೀವು ಹೇಳ್ಬೇಕು. ಅಂದ್ರೆ ಕ್ಷಣ ಕ್ಷಣಕ್ಕೂ ಹುಟ್ಟುತ್ತೆ ಸಾಯುತ್ತೆ ಆತ್ಮ ಅಂತ ಕ್ಷಣಿಕ ವಿಜ್ಞಾನವಾದ ಹೇಳುತ್ತೆ. ಹಾಗಿದ್ಯಾ ನಿಜವಾಗ್ಲೂನು? ಆತ್ಮ ಹುಟ್ಟಿ ಹುಟ್ಟಿ ಸಾಯ್ತಾ? ಹಾಗಿದ್ರೆ ಏನಾಗ್ತಿತ್ತು ಅನ್ನೋದನ್ನ ವಿವರಿಸ್ತಾರೆ. ಅದ್ರ ವಿವರಣೆ ಕೊಡಿ. ಆಫ್ ಮಾಡ್ಲಾ? ನಾವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದ್ವಿ. ಹಾಕೊಂಡು ಹೋಗಿ ಸಂಧ್ಯಾ ಬಿಸಿ ಇದ್ರೆ ಅಮ್ಮ ಹೇಳಿ. ಅದು ನೆಟ್ವರ್ಕ್ ಸರಿ ಹೋಗ್ತಿರ್ಲಿಲ್ಲ, ಅದು ಬಾಗ್ಲು ತೆಗೆದ್ಬಿಟ್ಟು ಬಂದೆ. ಯಾಕೋ ಬರ್ತಾರೆ, ಕನೆಕ್ಟೇ ಆಗ್ತಾ ಇಲ್ಲ. ಹೇಳಿಮ್ಮ ಇನ್ನೊಂದ್ಸರಿ ಪ್ರಶ್ನೆ. ಕ್ಷಣಿಕ ವಿಜ್ಞಾನವಾದ ಅಂದ್ರೆ ಏನು ಅಂತ ಸುಜಿಯಾ ಅವರು ಹೇಳಿದ್ರು. ಆತ್ಮ ಕ್ಷಣ ಕ್ಷಣಕ್ಕೂ ಹುಟ್ಟುತ್ತೆ ಸಾಯುತ್ತೆ, ಹುಟ್ಟುತ್ತೆ ಸಾಯುತ್ತೆ, ಬದಲಾಗ್ತಾ ಇರುತ್ತೆ ಅಂತ. ಆದ್ರೆ ಅದು ಆ ತರಹ ಇಲ್ಲ ಅಂತ ಅದನ್ನ ಖಂಡಿಸ್ತಾರೆ ಲಕ್ಷ್ಮೀಧರ ಕವಿಗಳು. ಅದು ಯಾವ ರೀತಿ ಅನ್ನೋದನ್ನ ನೀವು ಹೇಳ್ಬೇಕು. ಹೌದು, ಅಂದ್ರೆ ಬುದ್ಧನ ಕೆಲವು ಅನುಯಾಯಿಗಳು ಅದನ್ನ ಕ್ಷಣಿಕ ಆತ್ಮ ಅಂತ ಹೇಳ್ತಾರೆ, ಅದು ಶಾಶ್ವತವಲ್ಲ ಅಂತಾರೆ. ಯಾಕೆ ಅಂದ್ರೆ ಅದು ಒಂದು ಮೇಣದ ಬತ್ತಿ ಇಟ್ಕೊಂಡು ಅದ್ರ ಬೆಳಕನ್ನ ಈಗ ಹಚ್ಚಿದಾಗ ಬೆಳಕು ಅದು ಬರುತ್ತೆ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ವಿಜ್ಞಾನವಾದಿಗಳು ಅಂದ್ರೆ ಅವ್ರು ಹೇಳೋದು, ಈ ಹಿಂದೆ ಆದದ್ದು ನೆನಪು ಮಾಡ್ಕೊಳ್ಳೋರು ಯಾರು? ಹಾಗಾದ್ರೆ ಹಂಗ್ ಬಂದು ಹೋಗುತ್ತೆ ಅಂದ್ರೆ, ಈಗ ಹಿಂದೆ ಆದದ್ದು ನೆನಪುಗಳನ್ನ ಇಟ್ಕೊಳಕ್ಕೆ ಹೇಗ್ ಸಾಧ್ಯ ಆಗುತ್ತೆ? ಹಂಗ ಆತ್ಮ ಬಂದು ಹೋಗಿ ಮಾಡ್ಬಿಡುತ್ತೆ ಅಂದ್ರೆ, ಆ ನೆನಪು ಇಟ್ಕೊಂಡಿರ್ತಾರೆ ಅಂದ್ರೆ ಸಾಯ್ತಾರೆ ಅಂತ. ಇನ್ನೊಂದು ಆತ್ಮ ಅಂದ್ರೆ ರೆಕಾರ್ಡ್ ಅಲ್ಲಿ ಇಟ್ಕೊಂಡಿರುತ್ತೆ ಅಂತ, ಅದನ್ನೆಲ್ಲಾನುವೆ ನೆನಪುಗಳನ್ನೆಲ್ಲ ಒಂದು ರೆಕಾರ್ಡ್ ಅಲ್ಲಿ ಇಟ್ಕೊಂಡಿರುತ್ತೆ. ಆ ರೆಕಾರ್ಡು
ಕ್ಷಣ ಕ್ಷಣಕ್ಕೂ ಅದ್ರಲ್ಲಿ ರೆಕಾರ್ಡ್ ಅಲ್ಲಿ ಇರೋದನ್ನ ತಗೊಂಡು ನೆನಪಿಸ್ಕೊಂಡು ಹೇಳ್ತಾ ಇರುತ್ತೆ ಅಂತ. ಹಾಗಾಗಿ ಆತ್ಮ ಏನು ಸಾಯಲ್ಲ, ಕ್ಷಣಿಕ ಆತ್ಮ ಅಲ್ಲ, ಅದಕ್ಕೆ ಹುಟ್ಟು ಸಾವುಗಳಿಲ್ಲ ಅಂತ ನಾವ್ ಹೇಳ್ಬೋದಮ್ಮ. ಸ್ವಲ್ಪ ಸ್ವಲ್ಪ ಕರೆಕ್ಷನ್ ಇದೆ, ಇರ್ಲಿ. ಸುಜಿಯಾ ಮೇಡಮ್ ಹೇಳ್ತೀರಾ? ಅದು ಆತ್ಮ ಕ್ಷಣಿಕ ಅಲ್ಲ. ಪ್ರಶ್ನೆ ಅದು ಮುಂಚೆ ಏನ್ ಹೇಳ್ಬೇಕು ಅಂದ್ರೆ ಶಾಶ್ವತ ಆ ಕ್ಷಣಿಕ ಕ್ಷಣ ಕ್ಷಣಕ್ಕೂ ಬದಲಾಗೋದನ್ನ ನೋಡೋರು ಯಾರು ಇರ್ಬೇಕಲ್ಲ ಒಬ್ರು. ಅಂದ್ರೆ ಯಾರು ಅಂತ ಕೇಳಿದಾಗ ನೆನಪು ಮಾಡ್ಕೊಳ್ಳೋಕೆ ಯಾರಾದ್ರೂ ಇರ್ಬೇಕಲ್ಲ ಅಂತ ಹೇಳ್ತಾರೆ. ಅದು ಕ್ಷಣಿಕ ಆಗ್ಬಿಟ್ರೆ ನೆನಪು ಮಾಡ್ಕೊಳ್ಳೋರು ಬೇಕೇ ಬೇಕಲ್ಲ ಅಂತ. ಅಲ್ಲಿಗೆ ಆವಾಗ ಆತ್ಮ ಕ್ಷಣಿಕ ಆಗಲ್ಲ. ಆತ್ಮ ಇದ್ರೆ ತಾನೇ ಅದು ನೋಡೋಕ್ಕಾಗೋದು. ಕ್ಷಣ ಕ್ಷಣ ಬದಲಾಗೋದು ಅನ್ನೋದನ್ನ ಅದು ವೇದಾಂತ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಕರೆಕ್ಟ್. ಬಟ್ ಅಲ್ಲಿ ಇನ್ನೂ ಒಂದು ಚೂರು ಹೇಳ್ತಾರೆ, ಏನು ಅಂದ್ರೆ ಅದು ರೆಕಾರ್ಡ್ ಆಗಿರುತ್ತೆ. ರೆಕಾರ್ಡ್ ಇರುತ್ತೆ, ಮೆಮೊರಿ. ಇವಾಗ ನಾವು ಹೇಳ್ತೀವಲ್ಲ, ಮೆಮೊರಿಯಿಂದ ನಮ್ಗೆ ಚಿತ್ತದಲ್ಲಿ ರೆಕಾರ್ಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನ ತಗೊಂಡು ರೆಕಾರ್ಡ್ ನೋಡಿ ಹೇಳಬಹುದಲ್ಲ ಅಂದ್ರೆ ಇನ್ನೊಂದು ಆತ್ಮ ಹೇಳುತ್ತೆ, ಇನ್ನೊಂದು ಆತ್ಮ ಅದನ್ನ ತಗೊಂಡು ಹೇಳುತ್ತೆ ಅಂತ ಹೇಳ್ತಾರೆ. ಅದು ಆಗೋದಿಲ್ಲ ಅಂತಾರೆ. ಅದು ಯಾಕಾಗಲ್ಲ? ಅದು ಬೇರೆ ಆತ್ಮ ಆದ್ಮೇಲೆ ಅದಕ್ಕೆ ಹೇಗೆ ಗೊತ್ತಾಗುತ್ತೆ ಆ ನೆನಪು? ಇನ್ನೊಂದು ಬೇರೆ ಆತ್ಮದು ನೆನಪು ಇದಕ್ಕೆ ತಗೊಳ್ಳೋದಿಕ್ಕೆ ಆಗೋದಿಲ್ಲ. ಅಲ್ಲ, ಅದು ಕರೆಕ್ಟ್. ಅಂದ್ರೆ ಅಲ್ಲಿ ಏನ್ ವಿವರಣೆ ಮಾಡ್ತಾರೆ ಅಂದ್ರೆ, ಇವಾಗ ರೆಕಾರ್ಡ್ ಇರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಆಯ್ತಪ್ಪ, ರೆಕಾರ್ಡ್ ಇರುತ್ತೆ ಅಂತ ಒಪ್ಕೊಳ್ಳೋಣ. ರೆಕಾರ್ಡ್ ಇಂದ ನೋಡ್ಬಿಟ್ಟು ಹೇಳ್ತೀವಿ, ಆಯ್ತು. ಆದ್ರೆ ಅಲ್ಲಿ ಹೀಗಾಗಿತ್ತಂತೆ ಅಂತ ಹೇಳ್ಬೋದಷ್ಟೇ ಆ ರೆಕಾರ್ಡ್ ನೋಡ್ಬಿಟ್ಟು. ಆದ್ರೆ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ? ಅನುಭವ ಮಾಡಕ್ಕಾಗಲ್ಲ. ನಾನು ಅಂತ ಸೇರಿಸ್ತೀವಿ ಅದಕ್ಕೆ. ನಾನು ಚಿಕ್ಕ ವಯಸ್ಸಲ್ಲಿ ಹೀಗಿದ್ದೆ, ನಾನ್ ಚಿಕ್ಕ ವಯಸ್ಸಲ್ಲಿ ಹಾಗೆ ಮಾಡ್ದೆ, ನಾನು ಹಿಂಗ್ ಮಾಡ್ದೆ ಅಂತ ಹೇಳ್ತೀವಿ. ಈಗ ಅನುಭವ ಮಾಡ್ಕೊಳಕ್ ಆಗಲ್ಲ ಅಂತ ಬರೀ ರೆಕಾರ್ಡ್ ಅನ್ನು ತಗೊಂಡ್ರೆ ನಾವು ಅಲ್ಲಿ ಘಟನೆ ಹಿಂಗಿತ್ತಂತೆ ಅಂತ ಹೇಳ್ಬೋದೇ ಹೊರತು ನನ್ನ ಇನ್ವಾಲ್ವ್ಮೆಂಟ್ ನಾನು ಅದಕ್ಕೆ ಜೋಡ್ಸಕ್ ಆಗಲ್ಲ. ನನಗಾಗಿರೋ ಅನುಭವ ಗೊತ್ತಾಗಲ್ಲ, ಅನುಭವದಲ್ಲಿ ಆಗಿರಲ್ಲ ಅದು. ಅದಕ್ಕೆ ಒಂದು ಶಾಶ್ವತವಾದ ಒಂದು ಆತ್ಮ ಅದು ಇದ್ದೇ ಇರಬೇಕು. ಅದು ಎಲ್ಲ ಹಂತಗಳ ಒಂದು ಅನುಭವಗಳನ್ನು ಅದು ನೋಡ್ತಾ ಇರುತ್ತೆ. ಹೌದು ಅನ್ನೋದಕ್ಕೆ ಇದು. ಬರೀ ರೆಕಾರ್ಡ್, ಒಂದು ಮೆಮೊರಿ ರೆಕಾರ್ಡ್ ಇದ್ರೆ ಸಾಕಾಗಲ್ಲ. ಬರೀ ಮೆಮೊರಿ ರೆಕಾರ್ಡ್ ಇದ್ರೆ ಹೀಗಿತ್ತಂತೆ ಹಿಂಗಿತ್ತಂತೆ ಅಂತ ನಾವು ಇನ್ಯಾರ್ದೋ, ಇವಾಗ ಯಾವ್ದಾದ್ರು ಯಾರೋ ಒಂದೇನೋ ಹೇಳಿರ್ತಾರೆ, ಹಂಗಾಗಿತ್ತಂತೆ ರೀ ಅವ್ರು ಹೇಳಿದ್ರು, ಯಾಕಂದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಇರಲ್ಲ. ಹೌದು ಹಾಗೆ ಹೇಳ್ಬೋದು. ಬಟ್ ಇವಾಗ ನಂದನ್ನೇ ಆದಾಗ ನಾನೇನ್ ಮಾಡ್ತೀನಿ, ನನ್ನ ಅನುಭವ ಅನ್ನೋದನ್ನ ಹೇಳ್ತೀನಿ. ಬರೀ ರೆಕಾರ್ಡ್ ಅಂತ ಇದ್ರೆ ನಾನು ಅವಾಗ ನನ್ನ ಅನುಭವ ಅಂತ ಸೇರಿಸಿ ಹೇಳಕ್ಕಾಗಲ್ಲ. ಹಾಗಾಗಿ ನಾನು ಹಾಗೆ ಹೇಳೋದ್ರಿಂದ ಅಲ್ಲಿ ಈ ನಿಜವಾದ ನಾನು, ಶಾಶ್ವತವಾದ ನಾನು ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ಲೇಬೇಕು. ಅದು ಸಾಯಕ್ಕಾಗಲ್ಲ, ಅದು ಶಾಶ್ವತವಾಗಿರ್ಲೇಬೇಕು. ಅದಕ್ಕೆ ಕ್ಷಣಿಕ ವಿಜ್ಞಾನವಾದ ಇದು ಸುಳ್ಳಾಗುತ್ತೆ, ನಿಜ ಅಲ್ಲ ಅಂತ. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ಹುಟ್ಟು ಸಾವು ಎಂದರೇನು? ನಾನು ಹುಟ್ಟಿದೆ ಮತ್ತು ಸತ್ತೆ ಎನ್ನುವುದು ನಿಜವೇ? ಯಾರು ಹುಟ್ಟಾರೋ ಅವ್ರಿಗೆ ಸಾವು ಅನ್ನೋದು ಖಂಡಿತ ಇದ್ದೇ ಇದೆ ಅನ್ನೋದು ಎಲ್ಲ ಅದು ಲೋಕ ಪ್ರಸಿದ್ಧವಾದಂತಹ ಮಾತು. ಎಲ್ಲ ಪುರಾಣಗಳು ಸಹ ಹೇಳುವಂತಹದ್ದೇ. ಆದರೆ ನಿಜವಾಗ್ಲೂ ಯಾವ್ದು ಹುಟ್ಟುತ್ತೆ ಯಾವುದು ಸಾಯುತ್ತೆ ಅನ್ನೋದು ಇಲ್ಲಿ ನಾವು ವೇದಾಂತದಲ್ಲಿ ಪ್ರಶ್ನೆಯನ್ನ ಹಾಕೊಳ್ಬೇಕಾಗತ್ತೆ. ಈ ಆತ್ಮನಿಗೆ ಸಾವು ಅನ್ನೋದು ಇಲ್ವೇ ಇಲ್ಲ. ಏನಿದ್ರು ಈ ದೇಹ ಹೋಗುತ್ತೆ, ಮತ್ತೆ ನಾವು ಹೊರ ಜಗತ್ತಿನಲ್ಲಿ ನೋಡ್ತಾ ಇರ್ತೀವಿ, ಬದಲಾವಣೆಗಳಾಗ್ತಾ ಇರುತ್ತೆ. ಎಷ್ಟೊಂದು ಪ್ರಾಣಿ ಪಕ್ಷಿಗಳು ಎಲ್ಲ ಹುಟ್ಟುತ್ತವೆ, ಬೆಳೆಯುತ್ತವೆ,
ಅದೇ 6 ರೀತಿಯ ವಿಕಾರಗಳನ್ನ ಹೊಂದುತ್ತೆ, ಕೊನೆಗೆ ಅದು ಸಾಯುತ್ತೆ ಅನ್ನೋದು ನೋಡ್ತಾ ಇರ್ತೀವಿ. ಅದೇ ಯಾವ್ದು ಸಾಯುತ್ತೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಅದು ದೇಹ ಇಲ್ಲವಾಗತ್ತೆ ನಿಜವಾಗ್ಲೂ, ಅದು ಸಾವ ಅನ್ನೋದು ಅಥವಾ ಹುಟ್ಟುತ್ತೋ ಅನ್ನೋದು ಹುಟ್ಟುತ್ತೋ ಅನ್ನೋದ ಅದನ್ನ ನಾವು ಸರಿಯಾಗಿ ಅವಲೋಕನವನ್ನ ಮಾಡಿ ನಾವು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ನಾವು ಯಾವ್ದನ್ನ ಹುಟ್ಟಿ ಮತ್ತೆ ಸಾಯಿತು ಅಂತ ಅನ್ಕೊಳ್ಳೋದು, ನಾನು ಯಾರು ಸಾಕ್ಷಿ ನೋಡ್ತಾ ಇರೋದು. ಅದು ಹುಟ್ಟು ಸಾವು ಅನ್ನೋದು ದೇಹ ಇಲ್ಲವಾಗುತ್ತೆ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಹಾಗನ್ಬಿಟ್ಟು ಅದನ್ನ ನನ್ನ ಮೇಲೆ ನಾನು ಆರೋಪ ಮಾಡ್ಕೊಳ್ತೀನಿ. ಹಾಗಾಗಿ ನಾನು ಹುಡ್ತೀನಿ ಸಾಯ್ತೀನಿ ಅಂತಂದ್ಬಿಟ್ಟು. ಆದರೆ ನನ್ನಲ್ಲಿ ಯಾವುದು ಹುಟ್ಟುತ್ತೆ ಯಾವುದು ಸಾಯುತ್ತೆ ಅನ್ನೋದನ್ನ ವಿಮರ್ಶೆ ಮಾಡ್ಕೊಳ್ಬೇಕು. ಯಾವಾಗ ನಾನು ತಾಯಿ ಹೊಟ್ಟೆಯಿಂದ ಹೊರಗಡೆಗೆ ಬಂದು ಅವತ್ತು ಆ ಕ್ಷಣ ನಾನು ಹುಟ್ಟದೆ ಅಂತಂದ್ಬಿಟ್ಟು ಲೋಕ ಪ್ರಸಿದ್ಧವಾದಂತಹದ್ದು ಹುಟ್ಟದೆ ಅನ್ಕೊಳ್ತೀನಿ. ಯಾವತ್ತು ನನ್ನ ದೇಹ ನಿಷ್ಕ್ರಿಯವಾಗಿ ಬಿದ್ದೋಗುತ್ತೋ ಆವತ್ತಿನ ದಿನ ಸತ್ತೋದೆ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಆದರೆ ನಿಜವಾಗಿ ನನಗೆ ಇದು ಎಲ್ಲ ಬದಲಾವಣೆಗಳನ್ನು ಯಾವುದು ನೋಡ್ತಾ ಇದೆಯೋ ಅದು ಸಾಕ್ಷಿ ನನಗೆ ನಿಜವಾಗ್ಲೂ ಖಂಡಿತವಾಗಿಯೂ ಈ ಹುಟ್ಟು ಆಗ್ಲಿ ಸಾವು ಆಗ್ಲಿ ಇಲ್ಲ. ಮತ್ತೆ ಯಾವುದಕ್ಕೆ ನಾವು ಹುಟ್ಟಿದ್ದು ಅಂತಂದ್ಬಿಟ್ಟು ನನಗೆ ಗೊತ್ತಿದೆಯಾ? ಇಲ್ಲ. ಮತ್ತೆ ಸಾಯೋದು ಗೊತ್ತಾಗುತ್ತಾ? ಇಲ್ಲ, ಅದು ಇಲ್ಲ. ಹುಟ್ಟಿದ್ದು ಅಂದ್ರೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದಿದ್ದು ಅಂತಲ್ಲ. ಯಾವತ್ತು ಆ ಭ್ರೂಣ ಫಾರ್ಮ್ ಆಯ್ತೋ ಅವತ್ತಿನ ದಿನ ಅದಕ್ಕೆ ಒಂದು ಅಸ್ತಿತ್ವ ಅನ್ನೋದು ಬಂತು ಅಂತ. ಆ ಅಸ್ತಿತ್ವ ಬಂದ್ಮೇಲೆ ಹುಟ್ಟಿದಕ್ಕೆ ಅದೇ ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ, ಈ ರೀತಿಯ ಎಲ್ಲ ಬದಲಾವಣೆಗಳು ಇರುತ್ತೆ. ಆದ್ರೆ ನಿಜವಾಗ್ಲೂ ಏನು ಅನ್ಕೊಳ್ತೀವಿ, ಈ ದೇಹ ಅನ್ನೋದು, ಈ ಹುಟ್ಟು ಅನ್ನೋದು ಯಾವಾಗ ನಾನು ಅಸ್ತಿತ್ವದಲ್ಲಿ ಇರ್ಲಿಲ್ಲ ಅಲ್ವಾ, ಅಂದ್ರೆ ತಾಯಿಯ ಗರ್ಭಕ್ಕೆ ಬರೋದಕ್ಕಿಂತ ಮೊದಲು ನಾನು ಅಸ್ತಿತ್ವದಲ್ಲಿ ಇರ್ಲಿಲ್ಲ. ಅದೇ ನಾನು ಅಸ್ತಿತ್ವದಲ್ಲಿ ಇಲ್ಲದ ಚರಮ ಕ್ಷಣ ಅವನ್ನ ಹುಟ್ಟು ಅಂತಲೋ, ನಾನು ಅಸ್ತಿತ್ವಕ್ಕೆ ಬಂದು ಅಸ್ತಿತ್ವವಿಲ್ಲದೆ ಹೋಗ್ತೀನಲ್ಲ, ಅಂದ್ರೆ ಅಸ್ತಿತ್ವ ಇಲ್ಲದೆ ಇರುವಂತಹ ಪ್ರಥಮ ಕ್ಷಣ ಅದು ಸಾವು ಅಂತಂದ್ಬಿಟ್ಟು ನಾನು ತಿಳ್ಕೊಳ್ತೀನಿ. ಆದ್ರೆ ಈ ಒಂದು ದೇಹ ಅನ್ನೋದಕ್ಕೂ ಸಹ ಹುಟ್ಟು ಸಾವು ಅನ್ನೋದು ಇಲ್ಲ. ಈ ಹುಟ್ಟು ಸಾವು ಅನ್ನೋದು ಇಲ್ಲಿ ಬರೀ ಭ್ರಮೆ ಅಷ್ಟೇನೆ. ಈ ಎಲ್ಲ ಬದಲಾವಣೆಗಳನ್ನ ನೋಡ್ತಾ ಇರುವ ಸಾಕ್ಷಿಗೆ ಯಾವ ಹುಟ್ಟು ಇಲ್ಲ, ಸಾವು ಇಲ್ಲ, ಅದಕ್ಕೆ ಯಾವ ಬದಲಾವಣೆನೂ ಇಲ್ಲ. ಇದು ಎಲ್ಲ ಆ ಬದಲಾವಣೆಗಳನ್ನೆಲ್ಲ ನೋಡುವಂತಹ ಈ ಸಾಕ್ಷಿಯದು ನಿರ್ವಿಕಾರ, ನಿರಾಕಾರ, ನಿರ್ಗುಣ. ಈ ಬದಲಾವಣೆ ಆಗ್ತಾ ಇರೋದು ಏನಿದ್ರು ಈ ವಸ್ತು ಪ್ರಪಂಚ ಅದು ಸಹ ಏನು, ಅದಕ್ಕೂ ಹುಟ್ಟು ಸಾವು ಅನ್ನೋದು ಇಲ್ಲ. ಅದನ್ನ ಮುಂದಿನ ಪ್ರಶ್ನೆ ಕೇಳೋಣ. ಇದು ನೀವು ಕರೆಕ್ಟ್ ಆಗಿ ಹೇಳಿದಿರಿ, ಚೆನ್ನಾಗಿ ಹೇಳಿದ್ರಿ. ಸಾವಿತ್ರಿ ಅವರಿಗೆ, ವಸ್ತುವಿಗೆ ನಾಶವಿದೆಯೇ? ವಸ್ತು ಅಂತಂದ್ರೆ ಅದೇ ಜಾಯತೆ, ಆ ಷಡ್ವಿಕಾರಗಳು ಇದೆ ವಸ್ತುಗೆ. ಅಂದ್ರೆ ಅದು ವಸ್ತು ಇಲ್ವಾಗ ಹೋಗತ್ತಾ? ಇಲ್ಲ, ಅಸ್ತಿತ್ವದಲ್ಲಿ ಅದು ಇದ್ದೇ ಇರತ್ತೆ. ಅಸ್ತಿತ್ವದಲ್ಲಿ ಇವಾಗ ಹೋಗ್ಬಿಟ್ರು ಅವರು ಅಂತಂದ್ಮೇಲೆ ಆ ಮಣ್ಣಲ್ಲಿ ಸೇರ್ಕೊಂಡು ಅದ್ರ ಜೊತೆ ಒಂದಾಗಿರ್ತಾರೆ. ಅಸ್ತಿತ್ವ ಯಾವಾಗ್ಲೂ ಇದ್ದೇ ಇರತ್ತೆ. ಅದಕ್ಕೂ ಇದ್ದೇ ಇರತ್ತೆ. ಹಾಗಾಗಿ ಅದಕ್ಕೆ ಹುಟ್ಟು ಸಾವುಗಳು ಯಾವುದು ಇಲ್ಲ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ವಸ್ತುಗೆ ಇಲ್ಲ, ಇನ್ನು ನಮಗೆ ಏನಾದ್ರೂ ಇದೆಯಾ? ಅದಕ್ಕೆ ಉದಾಹರಣೆನೂ ಕೊಡ್ತಾರೆ. ಒಂದು ಮರ ಇರುತ್ತೆ, ಅದನ್ನ ತುಂಡು ಮಾಡ್ಬಿಡ್ತೀವಿ. ಅವಾಗ ಮರದ ಶೇಪಲ್ಲಿ ಇಲ್ದೇ ಇರ್ಬೋದು, ಆದ್ರೆ ತುಂಡುಗಳಾಗಿ ಚೂರುಗಳಾಗಿ ಅಣು ಪರಮಾಣುಗಳ ರೂಪದಲ್ಲಿ ಅದು ಇದ್ದೇ ಇರತ್ತೆ ಅಸ್ತಿತ್ವದಲ್ಲಿ.
ಅಂತ ಒಂದು ಹಣ್ಣನ್ನ ಇದು ಮಾಡಿದ್ರು ಅದು ಸೇರ್ಕೊಂಡು ಅದರ ರಸ ಮರಕ್ ಹೋಗಿ ಮತ್ತೆ ನಾವು ಅದನ್ನ ತಿಂತೀವಲ್ವಾ, ಆ ತರ ಅದು ಎಲ್ಲೂ ಹೋಗಲ್ಲ, ಅಸ್ತಿತ್ವವಾಗಿ ಅದು ಇದ್ದೇ ಇರತ್ತೆ ಅನ್ನೋದನ್ನ ತಿಳಿಸ್ತಾರೆ. Correct. ವಸ್ತುವಿಗೆ ನಾಶ ಇಲ್ಲ, ವಸ್ತುಗೆ ನಾಶ ಇಲ್ಲ ಅಂದ್ಮೇಲೆ ಇನ್ನು ಆತ್ಮಕ್ಕೆ ಎಲ್ಲಿ ನಾಶ ಇರುತ್ತೆ? ಆತ್ಮನಿಗೂ ನಾಶ ಇಲ್ಲ. Correct. ಯಾಕೆ ಅಂತಂದ್ರೆ ಆತ್ಮ ಅಂದ್ರೆ ಅದು ಅರಿತಾ ಇರುವಂತ ಸಾಕ್ಷಿ, ಅವ ಬ್ರಹ್ಮಂದು ಲಕ್ಷಣನೇ ಅದು ಸಾಕ್ಷಿ. ಹಾಗಾಗಿ ಇನ್ನ ವಸ್ತುಗೆ ಇಲ್ಲ ಅಂದ್ಮೇಲೆ ಇದಕ್ಕೂ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಬದಲಾವಣೆ ಅನ್ನೋದು ಇಲ್ವೇ ಇಲ್ಲ ಅನ್ನೋದನ್ನೇ ಇಲ್ಲಿ ಖಂಡಿಸ್ತಾ ಹೋಗ್ತಾ ಇರೋದು. ನಮ್ಗಿನ್ನೂ ಅಷ್ಟ್ ಚೆನ್ನಾಗಿ ಹೇಳ್ಬೇಕಲ್ಲ. ಅಲ್ಲ, ಆತ್ಮ ಅಂದ್ರೆ ಅಜರ ಅಮರ ಆತ್ಮ. ಬದಲಾವಣೆ ಯಾವ್ದಕ್ಕಿದೆ? ರೂಪ ಬದಲಾವಣೆ ಆಗ್ತಾ ಇರುತ್ತೆ. ಇಲ್ಲಿ ನಾಮರೂಪಾತ್ಮಕವಾದ ಜಗತ್ತೇನು ಸಾಕ್ಷೀಕರಿಸೋ ಅವಶ್ಯಕ ಅಮೃತ ಆತ್ಮ ಅಂತಲೂ ಹೇಳಿ ವಸ್ತುವಿನಲ್ಲಿ ಬದಲಾವಣೆಗಳಾಗ್ತಾ ಇರೋದು, ಅದನ್ನ ನೋಡ್ತಾ ಇರ್ತಕ್ಕಂಥ ಸಾಕ್ಷಿನಲ್ಲಿ ಬದಲಾವಣೆ ಇರಲ್ಲ ಅನ್ನೋದನ್ನ ಹೇಳ್ತಾರೆ. ಅಮ್ಮ ಹೇಳಿ ಸಂಧ್ಯಾ. ಅಷ್ಟೇ ಅಷ್ಟೇ. ಸಂಧ್ಯಾ ಅವರಿಗೆ ಮುಂದಿನ ಪ್ರಶ್ನೆ. ಧ್ಯಾನಕ್ಕೂ ನಿಧಿಧ್ಯಾಸಕ್ಕೂ ವ್ಯತ್ಯಾಸವೇನು? ಮನೋನಾಶ ಎಂದರೇನು? ಧ್ಯಾನದಲ್ಲಿ ಏನಾದ್ರೂ ಒಂದು ನಮ್ಗೆ ಇಟ್ಕೊಳ್ಬೇಕು ನಾವು. ಅಂದ್ರೆ ಧ್ಯಾನ ಹೇಳ್ತಾರೆ ದೀಪ ಹಚ್ಚಿ. ನಿಧಿ ಅಂದ್ರೆ ನಿಮ್ದು ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಸುಜಿಯಾ ಅವ್ರನ್ನ ಕೇಳ್ತೀನಿ. ಸುಜಿಯಾ ನೀವೇ ಹೇಳ್ತೀರಾ? ನನಗ್ ಗೊತ್ತಿತ್ತು ಕೇಳ್ತೀರಾ ಅಂತ. ಅಲ್ಲಲ್ಲ, ನಿಮ್ಮನ್ನಲ್ಲ, ಸುಜಿಯಾ ಮೇಡಮ್ ಅಲ್ಲ. ನಿಮ್ ಆಮೇಲೆ ಕೇಳೋಣ. ಅವರು ಸುಜಿಯಾ ಅವ್ರು ಸರಿಯಾಗಿ ಹೇಳ್ದೆ ಹೋದ್ರೆ ಸುಜಿಯಾ ಮೇಡಮ್. ಧ್ಯಾನ ಅಂದ್ರೆ ನಾವು ಯಾವ್ದಾದ್ರು ಒಂದು ವಸ್ತುನ ಇಟ್ಕೊಂಡು ಧ್ಯಾನ ಮಾಡೋದು, ಒಂದು ಆಬ್ಜೆಕ್ಟ್ ನ ಅದನ್ನ ಅಲ್ಲೇ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಮಾಡೋದು ಧ್ಯಾನ ಅಂತ ಹೇಳೋದು. ಅದೇ ಮನೋಲಯ ಅದಾಗತ್ತೆ ಅದ್ರಲ್ಲಿ. ಅದೇ ನಿಧಿಧ್ಯಾಸ ಅಂದ್ರೆ ಧ್ಯಾನದ ನೆಕ್ಸ್ಟ್ ಸ್ಟೇಜ್. ಅವಾಗ ನಾವು ನಮ್ಮನ್ನ ನಾವೇ ಇದ್ ಮಾಡೋದು, ಮನಸ್ಸಿಗೆ ಮೀರಿದ್ದು ಅದನ್ನೆಲ್ಲ ಕಳೆದ್ಬಿಟ್ಟು ಮೇಲೆ ಹೋಗೋದೆ ನಿಧಿಧ್ಯಾಸ. ಇಲ್ಲಿ ನಮ್ಗೆ ಮನೋನಾಶ ಆಗತ್ತೆ. ಮನೋನಾಶ ಆಗತ್ತೆ ಅಂದ್ರೇನು? ಮನ್ಸೇನ್ ಕೆಲ್ಸಾನೇ ಮಾಡಲ್ವಾ? ಇಲ್ಲ ಇಲ್ಲ, ಅದು ಇದಲ್ಲ, ಅದ ಅನಾತ್ಮ ಅಂತ ಶರೀರ ಯಾವುದು ನಂದಲ್ಲ, ಸಾಕ್ಷಿ ಮಾತ್ರ ನಾನು ಅಂತ ಅನ್ಕೊಂಡು ನಾವು ನಿಧಿಧ್ಯಾಸ ಮಾಡ್ಕೊಂಡು ಜೀವಾತ್ಮ ಪರಮಾತ್ಮ ಒಂದು ಅಂತ ಹೇಳೋದು. ಅಂದ್ರೆ ಅಜ್ಞಾನದ ನಾಶ. ಅಜ್ಞಾನ ನಾಶ. ಮನೋನಾಶ ಅಂದ್ರೆ ಮನಸ್ಸಿನಲ್ಲಿ ಇರುವಂತ ಅಜ್ಞಾನದ ನಾಶ. ಕರೆಕ್ಟ್. ಮನಸ್ಸಿನಲ್ಲಿ ಏನಿದೆ? ನಾನ್ ದೇಹ ಮನಸ್ಸು ಬುದ್ಧಿ ಅಂತಿದೆ, ಅದು ಹೋಗುತ್ತೆ. ಆ ಅಜ್ಞಾನ ಹೋಗುತ್ತೆ, ಅದು ಮನೋನಾಶ. ಚೆನ್ನಾಗಿ ಹೇಳ್ತೀರಿ. ಸುಜಿಯಾ ಮೇಡಮ್ನು ಒಂದ್ಸರಿ ಕೇಳ್ಬಿಡೋಣ. ನೀವು ಚೆನ್ನಾಗಿ ಹೇಳಿದ್ದೀರಾ, ಅಲ್ಲೇನು ಕರೆಕ್ಷನ್ಸ್ ಏನಿಲ್ಲ. ಅವ್ರಿಗೂ ಒಂದು ಹೇಳಕ್ ಇಷ್ಟಪಟ್ರಲ್ಲ ಅಂತ ಹೇಳಿ ಮೇಡಮ್. ಇಲ್ಲ, ಅದು ಧ್ಯಾನದ್ದು ಕೇಳ್ದೆ ನಾನು ವಿಡಿಯೋ. ಕ್ವೆಶನ್ ಆನ್ಸರ್ ನಲ್ಲಿ ಬರುತ್ತೆ ಅದು. ಬರೆಯೋಣ ಅಂದೆ ಟೈಮ್ ಆಗ್ಲಿಲ್ಲ. ಅರ್ಥ ಆಗಿರೋ ಅಷ್ಟು ಹೇಳ್ತೀನಿ. ಧ್ಯಾನ ಅಂದ್ರೆ ಒಂದು ವಸ್ತು ಇರುತ್ತೆ, ಅಲ್ಲಿ ದ್ವೈತ ಇರುತ್ತೆ. ಧ್ಯಾನ ಮಾಡುವವನು ಮತ್ತು ಯಾವುದನ್ನ ಇಟ್ಕೊಂಡು ಮೂರ್ತಿನೋ ಯಾವುದೋ ಒಂದು ವಸ್ತು ಗುರುನೋ ಇಟ್ಕೊಂಡು ಮಾಡ್ತೀವಿ, ಅದಕ್ಕೆ ಧ್ಯಾನ ಅನ್ನೋದು. ನಿಧಿಧ್ಯಾಸ ಅಂದ್ರೆ ಧ್ಯಾನದ ನೆಕ್ಸ್ಟ್ ಲೆವೆಲ್. ಅಲ್ಲಿ ಯಾವ ವಸ್ತುನೂ ಇರಲ್ಲ, ಆತ್ಮನಲ್ಲಿ ನಿಲ್ಲೋ ಅಭ್ಯಾಸ ಮಾಡೋದಿಕ್ಕೆ ನಿಧಿಧ್ಯಾಸ ಅಂತಾರೆ.
ಮನೋನಾಶ ಅಂದ್ರೆ ರಮಣರು ಹೇಳಿದ್ದಾರೆ ಮನೋನಾಶ ಅಂತ ಅಂತ ಹೇಳ್ತಾರೆ ಇಲ್ಲಿ. ಅದು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ ಅದೇ ಅಜ್ಞಾನ ಹೋಗೋದಿಕ್ಕೆ, ಮನಸ್ಸಿನಲ್ಲಿರೋ ಅಜ್ಞಾನ ಹೋಗೋದಿಕ್ಕೆ ಅದು ಮನೋನಾಶ ಅಂತ ಹೇಳಿದ್ದಾರೆ. ಅವಾಗ ಮನಸ್ಸು ಹೋದ್ರೆ ಆತ್ಮ ನಾನು ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಕರೆಕ್ಟಾ ಮೇಡಮ್? ನಾನು ಒಂದೇ ಸಲ ಕೇಳಿದ್ದು, ಅಲ್ಲಿ ಹೇಳಿದ್ ಮಾತ್ರ ಹೇಳ್ಬೇಕಲ್ವಾ? ಮನೋನಾಶ ಇನ್ನೊಂದು ಯೋಗನಲ್ಲಿ ಸಮಾಧಿಗೆ ಹೋದಾಗ ಅಲ್ಲಿ ಮನೋನಾಶ ಆಗುತ್ತೆ ಅಂತಾನು ಹೇಳ್ತಾರಲ್ಲ, ಅಲ್ಲಿ ಜ್ಞಾನ ಇಲ್ಲದೆ ಅಭ್ಯಾಸ ಬಲದಿಂದ ಅಲ್ಲಿ ಮನೋನಾಶ ಮಾಡ್ಕೊಂಡಿರ್ತಾರೆ ಅದು ಯೋಗದಲ್ಲಿ. ಮನೋನಾಶ ಅಲ್ಲ, ಅದು ಮನೋಲಯ. ಮನೋಲಯ ಆಗಿರುತ್ತೆ. ಅಭ್ಯಾಸ ಬಲದಿಂದ ಪ್ರಾಣಾಯಾಮ ಎಲ್ಲ ಮಾಡಿ ಅಭ್ಯಾಸದಿಂದ ಮನೋಲಯ ಮಾಡ್ಕೊಂಡಿರ್ತಾರೆ. ಅದು ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅಂತೀವಿ ಅಷ್ಟೇ, ಆದ್ರೆ ಅದು ವೇದಾಂತಕ್ಕೆ ಹೊಂದೋದಿಲ್ಲ. ಮನೋಲಯ ಆಗಲ್ಲ ಅದು. ವೇದಾಂತದ ಪ್ರಕಾರ ಮನೋಲಯ ಅಂದ್ರೆ ಈ ತರ ಮನಸ್ಸಿನಲ್ಲಿರೋ ಅಜ್ಞಾನ ಹೋಗ್ಬೇಕು. ಅಜ್ಞಾನ ಹೋದಾಗ ಮನೋನಾಶ ಆಗುತ್ತೆ. ಅವಾಗ ಆತ್ಮನಲ್ಲಿ ನಿಧಿಧ್ಯಾಸ ಅಂದ್ರೆ ಆತ್ಮನಲ್ಲಿ ನಿಲ್ಲೋಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ಕರೆಕ್ಟಾ? ನಾನು ಅದು ಕೇಳಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ, ಅಲ್ಲಿ ಹೇಳಿರೋದ್ ಮಾತ್ರ ಕ್ವೆಶನ್ ಆನ್ಸರ್ ನಲ್ಲಿ ಹೇಳಿರೋದ್ ಮಾತ್ರ ಬರೆದು ಅರ್ಥ ಮಾಡ್ಕೊಳ್ಳೋಣ ಅನ್ಕೊಂಡೆ ಟೈಮ್ ಆಗ್ಲಿ. ಸುಮ್ನೆ ಒಂದ್ಸಲ ಕೇಳಿದ್ದೆ ಅಷ್ಟೇ. ಶ್ರವಣ ಮನನ ನಿಧಿಧ್ಯಾಸಕ್ಕೆ ಇಲ್ಲಿ ಪ್ರಾಮುಖ್ಯತೆ ಕೊಡ್ತಾರೆ. ಜ್ಞಾನ ಆಮೇಲೆ ಅದು ಚಿಕ್ಕ ಕ್ವೆಶನ್ ಒಂದು ಪ್ರಾರಂಭದಲ್ಲಿ ನಾನು ಮಾಡಿದ್ದೆ. ಅಧ್ಯಾತ್ಮ ಸಾಧನೆಯ 3 ಹಂತಗಳು ಯಾವುವು? ಇದು ಅದ್ವೈತ ಮಕರಂದ ಯಾವ ಹಂತಕ್ಕೆ ಸೇರಿದೆ ಅಂತ ಅದೊಂದು ಕ್ವೆಶನ್ ಮಾಡಿದ್ದೆ ಪ್ರಾರಂಭದಲ್ಲಿ. ಕರೆಕ್ಟ್. ಸಾವಿತ್ರಿ ಅವರು ಕ್ವೆಶ್ಚನ್. ಸಾವಿತ್ರಿ ಅವರೇ ಇವಾಗ ಒಂದು ಕ್ವೆಶ್ಚನ್. ಮೇಡಮ್ ಕ್ವೆಶ್ಚನ್ ಕೇಳಿ ಮೇಡಮ್. ಕೇಳಿ. ಅಧ್ಯಾತ್ಮ ಸಾಧನೆಯ 3 ಹಂತಗಳು ಯಾವುವು? ಅದರಲ್ಲಿ ಇದು ಅದ್ವೈತ ಮಕರಂದ ಯಾವ ಹಂತಕ್ಕೆ ಸೇರಿದೆ? ಅದ್ವೈತ ಸಾಧನೆಯಲ್ಲಿ 3 ಮಾರ್ಗಗಳು ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸ ಅಂತ. ಇದು ಮನನ ಗ್ರಂಥ. ಅದ್ವೈತ ಮಕರಂದ ಅನ್ನೋದು ಮನನ ಗ್ರಂಥಕ್ಕೆ ಸೇರಿರ್ತಕ್ಕಂಥದ್ದು. ಇನ್ಯಾವ್ದು ಸೇರಿದೆ? ಇನ್ನ ಒಂದು ಹೇಳಿದ್ದಾರೆ, ಬ್ರಹ್ಮಸೂತ್ರ. ಅದ್ವೈತ ಮಕರಂದ, ಬ್ರಹ್ಮಸೂತ್ರ ಮನನದ ಗ್ರಂಥಗಳು. ಶ್ರವಣಕ್ಕೆ ಯಾವ ಗ್ರಂಥಗಳು ಹೇಳಿದಾರಲ್ಲ ನಮ್ಗೆ? ವಿವೇಕ ಚೂಡಾಮಣಿ, ಅಪರೋಕ್ಷ ಅನುಭೂತಿ, ತತ್ವಬೋಧ. ಶ್ರವಣಕ್ಕೆ ಯಾವ ಗ್ರಂಥಗಳು? ಅದೇ ಹೇಳಿದ್ರು ಅವ್ರು ಇವಾಗ. ಇನ್ನೊಂದ್ಸರಿ ಹೇಳಿ ಸಾವಿತ್ರಿ. ಸುಜಮ್ಮ, ವಿವೇಕ ಚೂಡಾಮಣಿ, ತತ್ವಬೋಧ, ಅಪರೋಕ್ಷ ಪ್ರಕರಣ ಗ್ರಂಥ ಆಯ್ತು. ಅಲ್ಲ ಪ್ರಕರಣ ಗ್ರಂಥಗಳೇ ಅವು ಶ್ರವಣ ಪ್ರಧಾನ. ಅದು ಶ್ರವಣ ಪ್ರಧಾನನೇ. ಸುಮ್ಮನೆ ಅವ್ರಿಗೆ ಕೇಳ್ತಾ ಇದ್ದೀನಿ. ಗುರೂಜಿಯವರು ಅದನ್ನು 3 ಗ್ರಂಥಗಳು ಶ್ರವಣದ್ದು ಅಂತ ಹೇಳಿದ್ದಾರೆ. ಇನ್ನು ಹಲವಾರು ಇದೆ. ಮೇನ್ ಉಪನಿಷತ್ತು ಭಗವದ್ಗೀತೆ ಅಲ್ವಾ? ಅಲ್ಲ, ಅದು ಹೌದು. ಇದು ಕೂಡ ಇದು ಶ್ರವಣಕ್ಕೆ ಬರುತ್ತೆ. ಇದು ಇವತ್ತಿನ ಕ್ವೆಶ್ಚನ್ ಆನ್ಸರ್ಸ್. ಚಿಕ್ಕದಾಗಿತ್ತು ಇವತ್ತು. ಇದರಲ್ಲಿ ಇನ್ನೇನಾದ್ರೂ ಕ್ವೆಶ್ಚನ್ಸ್ ಇದ್ರೆ, ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಅದು ಸಾಯೋದು ಹುಟ್ಟೋದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದಾರೆ. ಚೆನ್ನಾಗಿದೆ ಅಂತ ಹೇಳಕ್ ಬರ್ಬೇಕು. ಹೇಳಿದ್ರಲ್ಲ ಅವ್ರು ಚೆನ್ನಾಗಿ ಹೇಳಿದ್ರು, ಪದ್ಮಾ ಅವರು. ಇದರಲ್ಲಿ ಇನ್ನೇನು ಡೌಟ್ಸ್ ಏನಿಲ್ಲ ಅಂದ್ರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ. ಇದು ಪ್ರೇಯರ್ ಮಾಡ್ಬಿಡಿ. ಪದ್ಮಾ ಅವರೇ ಪ್ರೇಯರ್ ಮಾಡ್ತೀರಾ? ಜ್ಯೋತಿ
बहिर्ज्योतिः प्रत्यग्ज्योतिः परात् परः ज्योतिरेव ज्योति स्वयं ज्योति आत्मज्योति शिवोऽस्म्यहम् असतो मां सद्गमय तमसो मां ज्योतिर्गमय मृत्योर्माम् अमृतङ्गमय ॐ शान्ति शान्ति शान्तिः पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः आत्मदर्शनं ब्रह्मदर्शनं ಬ್ರಹ್ಮದರ್ಶನಂ ಸತ್ಯದರ್ಶನಂ ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.